5 ದಿನಗಳ ಕಾಲ ಘೋಷಿಸಲಾಗಿದ್ದ ಕದನ ವಿರಾಮವನ್ನು ಇನ್ನೂ 10 ದಿನಗಳಿಗೆ ಡೊನಾಲ್ಡ್ ಟ್ರಂಪ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದನ್ನು ಕದನ ವಿರಾಮ ಅಂತ ನಾವು ಹೇಳೋದಕ್ಕೆ ಈಸಿ ಆಗಲಿ ಅಂತ ಬಳಸ್ತಾ ಇದ್ದೀವಿ. ಕದನ ವಿರಾಮ ಅನ್ನುವ ಶಬ್ದವನ್ನು ಟ್ರಂಪ್ ಆಗಲಿ ಅಮೇರಿಕ ಆಗಲಿ ಎಲ್ಲೂ ಬಳಸಿಲ್ಲ. ಇಸ್ರೇಲ್ ಅಂತೂ ಇದನ್ನು ಒಪ್ಕೊಂಡೇ ಇಲ್ಲ. ಅವರು ಹೇಳೋದು ನಿಮ್ಮ ಆಯಿಲ್ ರಿಸರ್ವ್ಗಳ ಮೇಲೆ ದಾಳಿ ಮಾಡೋದಿಲ್ಲ, ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ಮಾಡೋದಿಲ್ಲ ಅಂತ. 10 ದಿವಸ ಉಳಿದ ಕಡೆ ದಾಳಿ ಮಾಡ್ತಾರೆ, ಅದು ಕಂಟಿನ್ಯೂ ಆಗತ್ತೆ. ಈಗ ಏಪ್ರಿಲ್ 6ನೇ ತಾರೀಖಿನ ತನಕ ಇದು ಎಕ್ಸ್ಟೆಂಡ್ ಆದಂಗಾಗಿದೆ. ಏಪ್ರಿಲ್ 6 ರಾತ್ರಿ 8 ಗಂಟೆ ತನಕ ಡೇ ಟು ಟೈಮ್ ಎಲ್ಲ ಹಾಕಿಬಿಟ್ಟಿದ್ದಾರೆ ಟ್ರಂಪ್ ಮಹಾಶಯರು. ಮಾತುಕತೆಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ, ಚೆನ್ನಾಗಿ ಹೋಗಲಿ, ನೋಡೋಣ, ಇನ್ನು 10 ದಿವಸ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಇವತ್ತು ರಾತ್ರಿಗೆ ಮುಗಿತಾ ಇತ್ತು. ಹಿಂದೆ 5 ದಿವಸ ಹೇಳಿದ್ದು ಇವತ್ತು ರಾತ್ರಿಗೆ ಮುಗಿತಾ ಇತ್ತು. ಈ 5 ದಿನಗಳ ಕದನ ವಿರಾಮ ಯಾಕೆ ಅನ್ನುವುದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ರು. ಒಂದು, ಅಮೇರಿಕಾ ಇಸ್ರೇಲ್ಗಳು ಎಕ್ಸಾಸ್ಟ್ ಆಗಿ ಹೋಗಿದ್ದಾವೆ. ಎಕ್ಸಾಸ್ಟ್ ಇನ್ ದ ಸೆನ್ಸ್ ಅಲ್ಲಿ 18 ಲಕ್ಷದ್ದು ಡ್ರೋನ್ ತಗೊಂಡು ಹಾರಿಸ್ತಾ ಇದ್ದಾರೆ ಅವರು. ಇರಾನ್ನವರು ಒಂದರ ನಂತರ ಒಂದರಂತೆ ಹಾರಿಸ್ತಾ ಇದ್ದಾರೆ. ಆ ಡ್ರೋನ್ಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸಬೇಕು ಅಂದರೆ $4 ಮಿಲಿಯನ್ ಇವರು ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಬೇಕು. ಆ ಡ್ರೋನ್ಗಳನ್ನು ತಿಂಗಳಿಗೆ 100 ತಯಾರು ಮಾಡ್ತಾರೆ ಅವರು, ಇರಾನ್ನವರು. ಹಂಗೆ 2004ರಿಂದ ತಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ವರ್ಷಕ್ಕೆ 100 ತಯಾರಾದರೆ ಜಾಸ್ತಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲ್ಗಳು ಖಾಲಿ ಆಗಿದ್ವು. ಅವುಗಳನ್ನು ರೀಫಿಲ್ ಮಾಡ್ಕೋಬೇಕು. ಅದರ ಜೊತೆಗೆ ಒಂದು ಪ್ರೆಷರ್ ಟ್ಯಾಕ್ಟಿಕ್ಸ್ ಒಂದು ಮಾಡಬೇಕಾಗಿದೆ. ನೀವಿನ್ನೂ ಹಿಂಗೆ ದಾಳಿ ಮುಂದುವರಿಸಿದ್ರೆ ಒಳಗೆ ನುಗ್ಗುತ್ತೀವಿ ನೋಡಿ ಅಂತ ಇರಾನಿಗೆ ಹೆದರಿಸಬೇಕಾಗಿದೆ. ಅದಕ್ಕೇನು ಮಾಡ್ತಾರೆ, ಇರಾನಿನ ಸುತ್ತಲೂ ಇರುವಂಥ ದೇಶಗಳಲ್ಲಿನ ಅಮೇರಿಕದ ಸೇನಾ ನೆಲೆಗಳಿಗೆ ವಿಮಾನದಲ್ಲಿ ಸೈನಿಕರನ್ನು ತಂದು ಇಳಿಸೋದು. ಒಂದು 5-6 ಸಾವಿರ ಸೈನಿಕರನ್ನು ಇಳಿಸೋದಪ್ಪ. ಈ ಕಾರಣಕ್ಕಾಗಿ 5 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದರು. ಈ 5 ದಿನಗಳ ಒಳಗೆ ಇರಾನ್ ಏನಾದ್ರು ಒಪ್ಕೊಳ್ಳೋದಿದ್ರೆ ವಿಪರೀತ ದಾಳಿ ಮಾಡ್ತಾರೆ ಅಂತ ಒಂದು ಲೆಕ್ಕಾಚಾರ ಇತ್ತು. ನೋಡೋಣ, ಈಗ 15 ದಿವಸಕ್ಕೆ ಎಕ್ಸ್ಟೆಂಡ್ ಆಗಿದೆ. ಏಪ್ರಿಲ್ 6ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಆಗಿದೆ. ಅಷ್ಟರಲ್ಲಿ ಇವರು ಇನ್ನಷ್ಟು ತಮ್ಮನ್ನು ತಾವು ಗಟ್ಟಿಗೊಳಿಸಿಕೊಳ್ಳಬಹುದು, ಇನ್ನಷ್ಟು ಸೈನಿಕರನ್ನ ಅಲ್ಲಿ ತಂದು ಇಳಿಸಬಹುದು. ಅಟ್ಯಾಕ್ ಮಾಡೋದಕ್ಕೆ ಮತ್ತಷ್ಟು ಜೋರಾಗಿ ಅಟ್ಯಾಕ್ ಮಾಡ್ತಾರಾ, ಅಷ್ಟರಲ್ಲಿ ಕದನ ವಿರಾಮ ಆಗಿಬಿಡುತ್ತಾ, ಕಂಪ್ಲೀಟಾಗಿ ಸೀಸ್ ಫೈರ್ ಆಗಿಬಿಡುತ್ತಾ. ಸೀಸ್ ಫೈರ್ ಆಗಲಿ ಅಂತಲೇ ನಾವು ಬಯಸ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಟ್ವೀಟ್: ಇರಾನ್ನ ಇಂದಿನ ಸ್ಥಾವರಗಳ ಮೇಲೆ ಇನ್ನೂ 10 ದಿನ ನಾವು ದಾಳಿ ಮಾಡಲ್ಲ. ಇರಾನ್ನ ಕೋರಿಕೆಯ ಮೇರೆಗೆ ನಾವು ಈ ನಿರ್ಧಾರ ತಗೊಂಡಿದ್ದೀವಿ. ಶಾಂತಿ ಒಪ್ಪಂದಕ್ಕೆ ಮಾತುಕತೆಗಳ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದ್ದಾವೆ. ಏಪ್ರಿಲ್ 6 ರಾತ್ರಿ 8 ಗಂಟೆಯ ತನಕ ನಾವು ದಾಳಿ ಮಾಡೋದಿಲ್ಲ. ನಾವು ಇರಾನ್ನ ಇಂಧನ ಸ್ಥಾವರದ ಮೇಲೆ ಯಾವುದೇ ದಾಳಿ ನಡೆಸೋದಿಲ್ಲ. ಸುಳ್ಳು ಸುದ್ದಿಗಳ ನಡುವೆಯೂ ಸಂಧಾನ ಮಾತುಕತೆ ಚೆನ್ನಾಗಿ ನಡೆಯುತ್ತಿದೆ. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಇದು. ಈ 10 ದಿನಗಳೊಳಗೆ ಇರಾನ್ ಏನು ಮಾಡಬೇಕು? ಇವ್ರ ನಿರೀಕ್ಷೆ ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡಬೇಕು ಅಂತ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳು ಹೋಗೋದಕ್ಕೆ ಬರೋದಕ್ಕೆ ಅವಕಾಶ ಮಾಡಿ ಕೊಡಬೇಕು. ನೆನ್ನೆನೂ ಹೇಳಿದೆ, ಇವತ್ತು ಇನ್ನೊಂದು ಸಲ ಹೇಳ್ತಿದ್ದೀನಿ. ಯುದ್ಧ ಶುರುವಾದಾಗ ಇದ್ದ ಗುರಿಗೂ ಈಗಿನ ಗುರಿಗೂ ಎಲ್ಲಿಂದ ಎಲ್ಲಿಗೆ ನೋಡಿ. ಯುದ್ಧ ಶುರುವಾದಾಗೇನು, ಒಂದು ಭಯೋತ್ಪಾದಕ ಆಡಳಿತ ಇದೆ, ಆಡಳಿತವನ್ನು ಮುಗಿಸ್ಬೇಕು, ರೆಜಿಮ್ ಚೇಂಜ್ ಮಾಡಬೇಕು, ಅವರ ಅಣುಸ್ಥಾವರಗಳನ್ನು ಧ್ವಂಸ ಮಾಡಬೇಕು, ಎಲ್ಲ ಏನು ಒಂದಕ್ಕಿಂತ ಒಂದು ಉದಾತ್ತ ಗುರಿಗಳೊಂದಿಗೆ ಶುರುವಾದಂಥ ಯುದ್ಧ ಇದು. ಈಗ ಯುದ್ಧದ ಗುರಿ ಏನು? ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ. ಫೆಬ್ರವರಿ 28 ತನಕ ಮುಕ್ತನೇ ಇತ್ತಲ್ರಿ ಅದು. ಈಗ ಯುದ್ಧದ ಗುರಿನೇ ಅದು, ಅದನ್ನು ಮುಕ್ತ ಮಾಡಬೇಕು ಅಂತ. ಅಂದರೆ ನಿಮ್ಮಿಂದಾಗಿ ಅದು ಬಂದಾಯಿತು, ಈಗ ಅದನ್ನು ಮುಕ್ತ ಮಾಡುವುದೇ ದೊಡ್ಡ 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 ಜೀವನದ ಉದ್ದೇಶ ಅನ್ನೋ ಥರ ಓಡಾಡ್ತಾ ಇದ್ದಾರೆ ಅವರು. 10 ದಿನ ದಾಳಿ ಮಾಡೋದಿಲ್ಲ. ಈಗ ಹೆಚ್ಚು ಕಡಿಮೆ 10,000 ಸೈನಿಕರನ್ನು ಇರಾಕಿನ ಸುತ್ತಲೂ ಇರುವ ದೇಶಗಳ ತಮ್ಮ ನೆಲೆಗಳಿಗೆ ಅಮೇರಿಕ ಕರೆಸ್ಕೊಳ್ಳುತ್ತಂತೆ. 10,000 ಸೈನಿಕರನ್ನು. ಏಪ್ರಿಲ್ 6ನೇ ತಾರೀಕಿನ ಒಳಗೆ ಏನಾದರೂ ಮಾತುಕತೆ ಯಶಸ್ವಿಯಾಗಿ ಮುಗಿದ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ನಾವು ಇರಾನಿನೊಳಗೆ ನುಗ್ಗುತ್ತೀವಿ ಅಂತ, ನುಗ್ತಾರೋ ಬಿಡ್ತಾರೋ ಅದು ಆಮೇಲೆ, ನುಗ್ಗುತ್ತೀವಿ ಅನ್ನೋ ಥರದ ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಇದ್ದಾರೆ ಟ್ರಂಪು. ಅಮೇರಿಕ ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಇರೋದು. 10,000 ಸೈನಿಕರು ರೆಡಿ ಇದ್ದಾರಲ್ಲಿ, ಬಂದು ತಯಾರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇರಾನ್ ಹೇಳ್ತಾ ಇರೋದೇನು, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ, ಬಂದಾರು ನೋಡಿ ಒಳಗೆ ಅಂತ. ಇರಾನ್ ತನ್ನ ಗಡಿಯಲ್ಲಿ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಕಾರ್ಗ್ ದ್ವೀಪದ ಮೇಲೆ ದಾಳಿ ನಡೆಸುವ ಉದ್ದೇಶ ಅಮೆರಿಕದ್ದು. ಕಾರ್ಗ್ ದ್ವೀಪ
ಹಿಂದೆನೂ ಸುಮಾರು ಸಲ ಹೇಳಿದ್ದೀವಿ, ಇರಾನಿನ 90% ಆಯಿಲ್ ಎಕ್ಸ್ಪೋರ್ಟ್ ಆಗೋದೇ ಖಾರ್ಗ್ನಿಂದ. ಒಂದು 20-25 ಸ್ಕ್ವೇರ್ ಕಿಲೋಮೀಟರ್, ನಮ್ಮ ಲಕ್ಷದ್ವೀಪಕ್ಕಿಂತಲೂ ಸಣ್ಣದಾದಂಥ ದ್ವೀಪ ಅದು. ಪರ್ಷಿಯನ್ ಗಲ್ಫ್ನಲ್ಲಿ ಬರುತ್ತೆ. ಹಾರ್ಮುಜ್ ಜಲಸಂಧಿ ದಾಟ್ಕೊಂಡು ಒಳಗೆ ಹೋಗ್ತಾ ಇದ್ದರೆ ಹಾರ್ಮುಜ್ ಜಲಸಂಧಿಯಿಂದ ಪಶ್ಚಿಮ ದಿಕ್ಕಿಗೆ ಒಂದು 500-550 ಕಿಲೋಮೀಟರ್ ದೂರದಲ್ಲಿ ಖಾರ್ಗ್ ದ್ವೀಪ ಬರುತ್ತೆ. ಇರಾನ್ ತನ್ನ ದೇಶದಲ್ಲಿರುವ ಅಷ್ಟು ಹೆಚ್ಚು ಕಡಿಮೆ ಅಷ್ಟು ತೈಲ ಬಾವಿಗಳಿಂದ, ಆಯಿಲ್ ರಿಗ್ಗಳಿಂದ ಆಯಿಲನ್ನು ಲಿಫ್ಟ್ ಮಾಡಿ ಪೈಪ್ಲೈನ್ ಮೂಲಕ ಖಾರ್ಗ್ ದ್ವೀಪಕ್ಕೆ ತರುತ್ತೆ. ಖಾರ್ಗ್ ದ್ವೀಪದಲ್ಲಿ ಒಂದು 30 ಮಿಲಿಯನ್ ಬ್ಯಾರಲ್ ಆಯಿಲ್ ಸ್ಟೋರ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡಿದೆ ಇರಾನು. ಅಲ್ಲಿಂದ ಹಡಗುಗಳಿಗೆ ತುಂಬುತ್ತಾರೆ. ಪರ್ ಡೇ ಅರೌಂಡ್ $7 ಮಿಲಿಯನ್ ಹಡಗುಗಳಿಗೆ 7 ಮಿಲಿಯನ್ ಬ್ಯಾರಲ್ ಆಯಿಲನ್ನು ಹಡಗುಗಳಿಗೆ ತುಂಬುವ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇರಾನಿನ ಆಯಿಲ್ ಎಕ್ಸ್ಪೋರ್ಟ್ನ ಲೈಫ್ ಲೈನ್ ಇದು. 90% ಆಯಿಲ್ ರಫ್ತಾಗೋದೇ ಅಲ್ಲಿಂದ. ಅದರ ಮೇಲೆ ಹಿಡಿತ ಸಾಧಿಸುವ ಇರಾದೆ, ಉದ್ದೇಶ ಅಮೆರಿಕಕ್ಕಿದೆ. ಯುದ್ಧ ಆರಂಭ ಆದ ಮೇಲೆ ಹೆಚ್ಚು ಕಡಿಮೆ 20 ದಿವಸ ಅಪ್ಪಿ ತಪ್ಪಿಯೂ ಖಾರ್ಗ್ ದ್ವೀಪದ ಕಡೆಗೆ ಒಂದು ವಿಮಾನ ಹಾರಾಡಲಿಲ್ಲ ಅವರು. ಖಾರ್ಗ್ ದ್ವೀಪದ ಕಡೆಗೆ ಬರೀ ಎಚ್ಚರಿಕೆ ಕೊಡ್ತಿದ್ರು ಅಷ್ಟೇ, ಬಿಡೋದಿಲ್ಲ ಅದನ್ನು ಅಂತ. ಅಷ್ಟಾದರೂ ಇರಾನ್ ಮಣಿಯದೇ ಇದ್ದಾಗ ಖಾರ್ಗ್ ದ್ವೀಪದ ಮೇಲೆ ಒಂದು ದಾಳಿ ಮಾಡಿದ್ರು, ಬಾಂಬ್ ಹಾಕಿದ್ರು. ಬಾಂಬನ್ನು ಅವರು ಆಯಿಲ್ ಟ್ಯಾಂಕರ್ಗಳಿಗೆ ಹಾಕಲಿಲ್ಲ, ಇವರು ಪಕ್ಕದಲ್ಲಿರೋ ಖಾಲಿ ಜಾಗಕ್ಕೆ ಹಾಕಿದ್ರು. ಯುದ್ಧ ಹಿಂಗೆ ಮುಂದುವರೆದ್ರೆ ಆಯಿಲ್ ಟ್ಯಾಂಕರ್ನ ಹೊಡಿತೀವಿ ನೋಡಿ ಅಂತ. ಅಲ್ಲೊಂದು 26 ಮಿಲಿಯನ್ ಬ್ಯಾರಲ್ನಷ್ಟು ಸ್ಟಾಕ್ ಇದೆ ಇರಾನದ ಆಯಿಲು, ಅದನ್ನು ಹೊಡಿತೀವಿ ನೋಡಿ ಅಂತ. ಇರಾನ್ಗೆ 100% ಗೊತ್ತಿರಿ ಅವ್ರು ಹೊಡೆಯೋದಿಲ್ಲ ಅದನ್ನು ಅಂತ. ಅಂದರೆ ಒಟ್ಟಾರೆ ಆಯಿಲ್ ರಿಸರ್ವ್ನಿಂದ ಆ ಟ್ಯಾಂಕ್ ಮೇಲೆ ದಾಳಿ ಆದರೆ ಒಟ್ಟಾರೆ ಆಯಿಲ್ ರಿಸರ್ವ್ನಿಂದ $26 ಮಿಲಿಯನ್ ಬ್ಯಾರಲ್ ಆಯಿಲ್ ಕಡಿಮೆ ಆಗಿಬಿಡುತ್ತೆ. ಆಯಿಲ್ ಪ್ರೈಸ್ ಏನಾಗುತ್ತೆ ಅವಾಗ? ಅದರ ಬ್ಲೇಮ್ ಯಾರಿಗೋಗುತ್ತೆ? ಹೋಗುತ್ತೆ? ಅಮೆರಿಕಕ್ಕೆ ಹೋಗುತ್ತೆ. ನಿಮ್ಮಿಂದಾಗ ಆಯಿಲ್ ರೇಟ್ ಜಾಸ್ತಿ ಆಯಿತು ಅಂತ. ಅಮೇರಿಕ, ಇಸ್ರೇಲ್ ಆ ಆಯಿಲ್ ಟ್ಯಾಂಕರ್ಗಳನ್ನು ಹೊಡೆಯೋದಿಲ್ಲ ಅಂತ ಇರಾನ್ಗೆ ಸ್ಪಷ್ಟವಾಗಿ ಗೊತ್ತು. ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಬಂದರೆ ಕಥೆನೇ ಬೇರೆ ಆಗತ್ತೆ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅವರ ಬೆನ್ನೆಲುಬದು. ಒಂದು ವೇಳೆ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಏನಾದರೂ ಅಮೇರಿಕ ಯಶಸ್ವಿ ಆದರೆ ಈ ಯುದ್ಧದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಈ ದ್ವೀಪವನ್ನೇನಾದರೂ ವಶಪಡಿಸಿಕೊಳ್ಳುವಲ್ಲಿ ಅಮೇರಿಕ ಯಶಸ್ವಿಯಾದರೆ IRGC ಸಪರೇಟ್ ವಿಂಗೇ ಇದೆ ಆ ದ್ವೀಪದ ರಕ್ಷಣೆಗೆ. ನೋಡೋಣ, ಏಪ್ರಿಲ್ 6ನೇ ತಾರೀಕಿನ ಒಳಗಂತೂ ಏನೂ ಆಗೋದಿಲ್ಲ. ಆವಾಗ ಏನಾಗುತ್ತೋ ನೋಡೋಣಂತೆ, ಆವಾಗ ಹೇಳೋಣಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಈ ಪೆಂಟಗಾನ್ನಲ್ಲಿ ಒಂದು ಲೆಕ್ಕಾಚಾರ ಇದೆ. ಅಲ್ಲಿಂದ ವರದಿ ಮಾಡುವ ಪತ್ರಕರ್ತರು, ಬೇರೆ ಬೇರೆ ದೇಶದ ಬೇಹುಗಾರರು ಒಂದು ಗಮನ ಇಟ್ಕೊಂಡಿರ್ತಾರೆ. ಪೆಂಟಗಾನ್ ಈಸ್ ಬೇಸಿಕಲಿ ಅಮೇರಿಕಾಸ್ ಮಿಲಿಟರಿ ಹೆಡ್ ಕ್ವಾರ್ಟರ್. ಅಲ್ಲಿ ಜಾಸ್ತಿ ಪಿಜ್ಜಾ ಜಾಸ್ತಿ ಆರ್ಡರ್ ಮಾಡಿದ್ರೆ ಏನೋ ಸೀರಿಯಸ್ ಆಗ್ತಿದೆ ಅಂತ ಅರ್ಥ. ಅಂದರೆ ಸರಣಿ ಮೀಟಿಂಗ್ಗಳು ನಡೀತಿರ್ತವೆ, ತುಂಬ ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವರು ಮೀಟಿಂಗಲ್ಲಿ ತಿನ್ನೋದಕ್ಕೆ ಪಿಜ್ಜಾ ತರಿಸ್ತಾರಂತೆ ಅವರು. ಪೆಂಟಗಾನ್ನಲ್ಲಿ ಎಷ್ಟು ಪಿಜ್ಜಾ ಆರ್ಡರ್ ಆಗಿದೆ ಅನ್ನುವುದರ ಆಧಾರದ ಮೇಲೆ ಎಷ್ಟು ಗಂಭೀರವಾದ ಸಭೆ ಅನ್ನೋದನ್ನು ಹೊರಗಿನ ಜಗತ್ತು ಅಂದಾಜು ಮಾಡುತ್ತೆ. ನೆನ್ನೆ ಗಾಡಿಗಟ್ಟಲೆ ಪಿಜ್ಜಾ ಬಂದಿದ್ದಾವಲ್ಲಿ, ಗಾಡಿಗಟ್ಟಲೆ ಪಿಜ್ಜಾ. ಹಾಗಿದ್ರೆ ದೊಡ್ಡದೇನೋ ನಿರ್ಧಾರ ಆಗ್ತಿದೆ ಅಂತ ಸ್ಥಳೀಯವಾಗಿ ವರದಿ ಮಾಡುವ ಪತ್ರಕರ್ತರು ಮತ್ತು ಬೇರೆ ಬೇರೆ ದೇಶದ ಬೇಹುಗಾರರ ಅಂದಾಜು ಮಾಡಿಕೊಳ್ಳೋದು ಹಾಗೆ, ಪಿಜ್ಜಾ ಎಷ್ಟು ಆರ್ಡರ್ ಆಗಿದೆ ಅಂತ. ಬಹಳ ಗಂಭೀರವಾದದ್ದೇನೋ ಆಗ್ತಿದೆ. ಅಂದರೆ ಹಿಸ್ಟಾರಿಕಲಿ ಆಗಿರೋದು ಹಿಂಗೆ. ತುಂಬ ದೊಡ್ಡದೇನೋ ಆಗುವ ಹಿಂದಿನ ದಿವಸ ಕ್ರೂಷಿಯಲ್ ನಿರ್ಧಾರ ತಗೊಳ್ಬೇಕಾಗಿರುತ್ತಲ್ಲ ಪೆಂಟಗಾನ್ ಆಫೀಸರ್ಸು. ಅಂದರೆ ಅಲ್ಲಿನ ಬೋರ್ಡ್ ರೂಮ್ನಿಂದ, ಮೀಟಿಂಗ್ ಹಾಲ್ನಿಂದ ಎದ್ದು ಹೋಗೋದಕ್ಕೂ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ. ಅಲ್ಲೇ ಪಿಜ್ಜಾ ಆರ್ಡರ್ ಮಾಡ್ಕೋತಾರಂತೆ. ನೆನ್ನೆ ತುಂಬ ಪಿಜ್ಜಾ ಆರ್ಡರ್ ಆಗಿದೆ. ಅದರ ಅರ್ಥ ಇರಾನಿನ ಗ್ರೌಂಡ್ ಇನ್ವೇಷನ್ನಿನ ಚರ್ಚೆ ಆಗ್ತಿದೆಯಾ ನೋಡಿ. ಐತಿಹಾಸಿಕವಾಗಿ 1998 ಇರಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡುವ ಹಿಂದಿನ ದಿವಸ ಪಿಜ್ಜಾ ಗಾಡಿಗಟ್ಟಲೆ ಬಂದಿದ್ವು ಅಂತಲ್ಲಿ ಪಿಜ್ಜಾ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ. 2011 ಬಿನ್ ಲಾಡನ್ ಹತ್ಯೆಯಾಗುವುದಕ್ಕಿಂತ ಮುಂಚೆ ಹಿಂದಿನ ದಿನ ದೊಡ್ಡ ಸಂಖ್ಯೆಯಲ್ಲಿ ಪಿಜ್ಜಾ ಬಂದಿತ್ತು. ಜೂನ್ 2025 ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರಲ್ಲ ಇವರು, B-2 ಬಾಂಬರ್ಗಳು ಹೋಗಿ ಅಟ್ಯಾಕ್ ಮಾಡಿ ಬಂದ್ವಲ್ಲ, ಅವತ್ತೇ ಹಿಂದಿನ ರಾತ್ರಿನೂ ಪಿಜ್ಜಾ ಬಂದಿದ್ದು ದೊಡ್ಡ ಸಂಖ್ಯೆಯಲ್ಲಿ. ಜನವರಿ 2026 ಈ ವರ್ಷ ಜನವರಿಯಲ್ಲಿ ವೆನಿಜುವೆಲಾ ಅಧ್ಯಕ್ಷನನ್ನು ಎತ್ತಾಕೊಂಡ್ಬಂದ್ರಲ್ಲ, ಅವತ್ತು ರಾತ್ರಿನೂ ಪಿಜ್ಜಾ ಜಾಸ್ತಿ ಬಂದಿದ್ವು.
ಫೆಬ್ರವರಿ 2026 ಲಾಸ್ಟ್ ಮಂತ್ ಇರಾನ್ ಮೇಲಿನ ದಾಳಿ, ಏರ್ ಸ್ಟ್ರೈಕ್ ಆರಂಭಿಸೋದಕ್ಕಿಂತ ಮುಂಚೆ. ಅದು ಬಿಟ್ಟರೆ ನಿನ್ನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಿಜ್ಜಾ ತರಿಸ್ಕೊಂಡಿದ್ದಾರೆ. ಇದು ನೋಡೋರಿಗೆ ಭಾಳ ಸಿಲ್ಲಿ ವಿಷಯ ಅನ್ನಿಸ್ಬೋದು. ಇಟ್ ಈಸ್ ನಾಟ್ ಸಿಲ್ಲಿ. ನೋಡಿ, ಕೆಲವೊಂದು ವಿಷಯಗಳನ್ನು ಅಳೆಯೋದಕ್ಕೆ ಕೆಲವೊಂದು ಮಾನದಂಡಗಳಿರ್ತವೆ. ನನಗೆ ಈ ಪಿಜ್ಜಾ ಸ್ಟೋರಿಯನ್ನು ನೋಡಿದಾಗ ನನಗನ್ಸಿದ್ದು, 1971ರ ಯುದ್ಧದಲ್ಲಿ PNS ಗಾಜಿ ಪಾಕಿಸ್ತಾನದ ಸಬ್ಮರೀನನ್ನು ವಿಶಾಖಪಟ್ಟಣಂನಲ್ಲಿ ಹೊಡೆದಾಕಿದ್ರಲ್ಲ. ಕರಾಚಿಯಿಂದ ಆ ಸಬ್ಮರೀನು ನೋಡಿ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಮ್ಯಾಪ್ ನೆನಪು ಮಾಡ್ಕೊಳ್ಳಿ ಒಂದ್ಸಲ. ಕರಾಚಿಯಿಂದ ಹೊರಟಿತ್ತದು. ಇಡೀ ಅರಬ್ಬಿ ಸಮುದ್ರ ದಾಟ್ಕೊಂಡು, ಶ್ರೀಲಂಕಾದ ತೀರವನ್ನು ದಾಟಿಕೊಂಡು, ಅಂದರೆ ಹಿಂದೂ ಮಹಾಸಾಗರವನ್ನು ದಾಟಿಕೊಂಡು ಬಂಗಾಳ ಕೊಲ್ಲಿಗೆ ಬಂತು. ಪಾಕಿಸ್ತಾನದಿಂದ ಸಬ್ಮೆರೀನ್ ಗೊತ್ತೇ ಆಗದಂಗೆ ಬಂತದು. ಸಮುದ್ರದೊಳಗೇ ಬಂತು PNS ಗಾಜಿ. ಅದರ ಉದ್ದೇಶ ಇದ್ದಿದ್ದು INS ವಿಕ್ರಾಂತ್ ಹೊಡಿಬೇಕು ಅಂತ. INS ವಿಕ್ರಾಂತ್ ಆ ಯುದ್ಧದ ಸಂದರ್ಭದಲ್ಲಿ ಈಗಿನ ಬಾಂಗ್ಲಾದೇಶ, ಆಗಿನ ಪೂರ್ವ ಪಾಕಿಸ್ತಾನ, ಅಲ್ಲಿಗೆ ಏನೂ ಸಪ್ಲೈ ಬರ್ದಂಗೆ ನೋಡ್ಕೊತಿತ್ತದು. ಯಾವ ಹಡಗು ಒಂದು ಏನು ತಗೊಂಡೋಗಿರಬಾರ್ದು ಅಲ್ಲಿ ಅಂತ. ಅದನ್ನು ಒಂದು ಹೊಡೆದು ಬಿಟ್ಟರೆ, INS ವಿಕ್ರಾಂತನ ಹೊಡೆದು ಬಿಟ್ಟರೆ ಈಸಿಯಾಗಿ ಸೈನಿಕ ಮೂವ್ಮೆಂಟ್ ಮಾಡಬಹುದು, ಸಪ್ಲೈ ಕೊಡ್ಬೋದು ಅಲ್ಲಿಗೆ ಈಗಿನ ಬಾಂಗ್ಲಾದೇಶಕ್ಕೆ ಅಂತ ಪಾಕಿಸ್ತಾನದವರು ಸಬ್ಮೆರೀನ್ ಕಳಿಸಿದ್ರು. INS ವಿಕ್ರಾಂತ್ ಡಾಕ್ ಮಾಡ್ತಾ ಇದ್ದದ್ದೇ ವಿಶಾಖಪಟ್ಟಣಂನಲ್ಲಿ. ವಿಶಾಖಪಟ್ಟಣಂನಲ್ಲಿ ಇವರು ಗಾಜಿ ಏನು ಯೋಚನೆ ಮಾಡ್ತು, ವಿಶಾಖಪಟ್ಟಣಂನಲ್ಲಿದೆ, ಅದನ್ನು ಹೋಗಿ ಹೊಡೆದು ಬಿಡೋಣ ಅಂತ. ಭಾರತೀಯ ಬೇಹುಪಡೆಗಳಿಗೆ ಗೊತ್ತಾಯ್ತದ್ದು ಬರ್ತಾ ಇದೆ ಅಂತ. INS ವಿಕ್ರಾಂತನ ಸಮುದ್ರದ ಒಳಗೆ ಕಳಿಸ್ಬಿಟ್ರು. ಆದರೆ INS ವಿಕ್ರಾಂತು ವಿಶಾಖಪಟ್ಟಣಂನಲ್ಲೇ ಇದೆ ಅಂತ ಒಂದು ಸೀನ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಸಾಮಾನ್ಯವಾಗಿ ವಿಶಾಖಪಟ್ಟಣಂನಲ್ಲಿದ್ದಂಥ ಪಾಕಿಸ್ತಾನದ ಬೇಹುಗಾರರು ಇರ್ತಾರೆ, ನೇವಿಯವ್ರಿಗೂ ಗೊತ್ತದು, ಯಾರೋ ನೋಡ್ತಿರ್ತಾರೆ ಇದನ್ನು ಅಂತ. ಅವ್ರು ಹೆಂಗೆ ಅಂದಾಜು ಮಾಡ್ಕೋತಾ ಇದ್ರು INS ವಿಕ್ರಾಂತ್ ಬಂದಿದೆಯೋ ಬಂದಿಲ್ವೋ ಅಂತ? ನೇವಿ ಯೂನಿಫಾರ್ಮ್ನಲ್ಲಿರುವ ಕ್ಯಾಡೆಟ್ಗಳು, ಕೆಡೆಟ್ ಅಂತ ಕರೀತಾರೆ, ನೇವಿ ಯೂನಿಫಾರ್ಮ್ನಲ್ಲಿರೋರು ಮಾರ್ಕೆಟಿಗೆ ಬಂದು ಬಲ್ಕಲ್ಲಿ ತರಕಾರಿ ತಗೋತಾ ಇದ್ರು. ನೇವಿ ಗಾಡಿ ಬಂದು ನೇವಿ ಯೂನಿಫಾರ್ಮ್ನಲ್ಲಿ ಬಲ್ಕ್ನಲ್ಲಿ ತರಕಾರಿ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರೆ, ಓ INS ವಿಕ್ರಾಂತ್ ಬಂದಿದೆ ಇವತ್ತು ಅಂತ ಜನ ಅರ್ಥ ಮಾಡ್ಕೋತಾ ಇದ್ರು. ಪಾಕಿಸ್ತಾನದ ಬೇಹುಗಾರರು ಅರ್ಥ ಮಾಡ್ಕೋತಾ ಇದ್ರು. ಅದರ ಜೊತೆಗೆ ಇನ್ನೊಂದು, ಹೈ ಲೆವೆಲ್ ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳು ಹೋಗ್ತಾ ಇರೋದು. ದೊಡ್ಡ ಹಡಗಿದ್ರೆ ಜಾಸ್ತಿ ಸಿಗ್ನಲ್ ಹೋಗುತ್ತೆ, ಸಣ್ಣ ಹಡಗಿದ್ರೆ ಕಡಿಮೆ ಸಿಗ್ನಲ್ ಹೋಗುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬಂದಾಗ ಬೇಹುಗಾರರು ಅನ್ಕೋತಾರೆ, ಓ ವಿಕ್ರಾಂತ್ ಬಂದಿದೆ ಅಂತ. ಇವರು ಆಳ ಸಮುದ್ರದಲ್ಲಿ INS ವಿಕ್ರಾಂತನ್ನು ಕಳಿಸಿದ ಭಾರತೀಯ ನೌಕಾಪಡೆ ಸುಮ್ಮನೆ ನೇವಿ ಯೂನಿಫಾರ್ಮ್ನಲ್ಲಿನ ಕೆಡೆಟ್ಗಳನ್ನು ಕಳಿಸಿ ವಿಶಾಖಪಟ್ಟಣಂನ ಮಾರ್ಕೆಟ್ನಲ್ಲಿ ತರಕಾರಿ ಖರೀದಿ ಮಾಡ್ಸಕತ್ತಾರಂತೆ. ತರಕಾರಿ ಖರೀದಿ, ಅದರ ಜೊತೆಗೆ ಹೈ ಲೆವೆಲ್ ರೇಡಿಯೋ ಫ್ರೀಕ್ವೆನ್ಸಿ ಬಿಡ್ತಿದ್ರು. ಸುಮ್ಮನೆ ಸಣ್ಣ ಹಡಗಿನಿಂದನೇ ಬಿಡೋದು ಅದನ್ನು. ವಿಪರೀತ ರೇಡಿಯೋ ಆ್ಯಕ್ಟಿವಿಟಿ ಇದೆ ಅಲ್ಲಿ ಅಂತ. ಅದನ್ನು ನೋಡ್ಕೊಂಡು ವಿಶಾಖಪಟ್ಟಣಂನಲ್ಲಿನ ಪಾಕಿಸ್ತಾನಿ, ನೀವು ದುರಂಧರ ಸಿನಿಮಾ ನೋಡಿದ್ರೆ ಗೊತ್ತಿರುತ್ತಲ್ಲ, ಹೆಂಗೆ ಒಂದು ದೇಶದಲ್ಲಿ ಇನ್ನೊಂದು ದೇಶದ ಬೇಹುಗಾರರ ಕೆಲಸ ಮಾಡ್ತಾರೆ ಅಂತ. ವಿಶಾಖಪಟ್ಟಣಂನಲ್ಲಿದ್ದಂಥ ಪಾಕಿಸ್ತಾನದ ಬೇಹುಗಾರರಿಗೆ ಅನ್ನಿಸ್ತು INS ವಿಕ್ರಾಂತ್ ಇಲ್ಲೇ ಇದೆ ಅಂತ. ಅವರು ಕರಾಚಿಗೆ ಮಾಹಿತಿ ಕೊಟ್ಟರು, ಇಲ್ಲೇ ಇದೆ ಅಂತ. ಅವರು ಇಂಟರ್ನ್ PNS ಗಾಜಿಗೆ ಮಾಹಿತಿ ಕೊಡ್ತಾಯಿದ್ರು, ವಿಶಾಖಪಟ್ಟಣಂನಲ್ಲಿ ನಿಂತ್ಕೊಂಡಿದೆ, ಹೋಗಿ ಹೊಡೀರಿ ಅಂತ. ಅದು ಬಂತು. INS ರಜಪೂತ್ ಅನ್ನುವಂಥ ಇನ್ನೊಂದು ಸರ್ವಿಸಿಗೆ ಬಂದಿದ್ದ ಕೆಟ್ಟ ನಿಂತಿದ್ದ ಸಬ್ಮೆರೀನನ್ನು ಇಟ್ಕೊಂಡು ಭಾರತೀಯ ನೌಕಾಪಡೆ PNS ಗಾಜಿನ ಹೊಡೆದಾಕ್ಬಿಡ್ತು. PNS ಗಾಜಿ ಅಮೇರಿಕಾದಿಂದ ಪಾಕಿಸ್ತಾನಕ್ಕೆ ಲೀಸ್ ಆಗಿ ಬಂದಿದ್ದಂಥ, ಲೀಸ್ನಲ್ಲಿ ಪಾಕಿಸ್ತಾನ ತಗೊಂಡಿತ್ತು ಅದನ್ನು. ಆಗಿನ ಕಾಲದ ಅತ್ಯಂತ ತುಂಬ ಟೆಕ್ನಿಕಲಿ ಭಾಳ ಮುಂದುವರೆದಿದ್ದಂಥ ಸಬ್ಮೆರೀನ್, ಅದು ಹೊಡೆದಾಕ್ಬಿಡ್ತು ಇಂಡಿಯನ್ ನೇವಿ. ಹಾಗೆ ದಾರಿ ತಪ್ಪಿಸೋದು ಅಂದರೆ, ಇವರೇನು ದಾರಿ ತಪ್ಸೋಕ್ಕೆ ಪಿಜ್ಜಾ ತರಿಸ್ಕೊಂಡ್ರು. ನಿಜವಾಗ್ಲೂ ಗಂಭೀರವಾದ ಸಭೆ ನಡೀತಾ ಇದ್ದದ್ದಕ್ಕೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಿಜ್ಜಾ ಬಂದವೋ ಗೊತ್ತಿಲ್ಲ. ಪೆಂಟಗನ್ ಒಳಗೆ ತುಂಬ ಪಿಜ್ಜಾಗಳು ಬಂದಿದ್ದಾವೆ. ಅಮೇರಿಕಾದಲ್ಲಿ ದೊಡ್ಡ ಚರ್ಚೆ ಆಗುತ್ತದು. ಓ ಏನೋ ಕಾದಿದೆ ಹಾಗಿದ್ರೆ ಅಂತ. ಒಂದು ವೇಳೆ ಈ ಚರ್ಚೆಗಳೆಲ್ಲ ನಿಜಾನೇ ಆಗಿ ಗ್ರೌಂಡ್ ಇನ್ವೇಷನ್ ಆದರೆ ಇರಾನ್ನವ್ರು ಏನು ಹೇಳ್ತಿದ್ದಾರೆ, ಅದಕ್ಕೆ ಕಾಯ್ತಿದ್ದೀವಿ ಬನ್ನಿ ಅಂತ. ನಾವು ಮತ್ತೆ ಯುದ್ಧ ಆರಂಭ ಆದಾಗಿನಿಂದಲೂ ಹೇಳ್ತಾ ಇದ್ದೀನಿ, ಗ್ರೌಂಡ್ ಇನ್ವೇಷನ್ ಏನಾದ್ರು ಅಮೇರಿಕಾ ಮಾಡೋದಕ್ಕೆ ಹೊರಟ್ರೆ ಬ್ಲಂಡರ್ ಆಗುತ್ತದು. ಅಮೇರಿಕದ ಪಾಲಿಗೆ ಬ್ಲಂಡರ್ ಆಗುತ್ತೆ.
IRGC ಹೈ ಅಲರ್ಟ್ನಲ್ಲಿದೆ. ಈಗಾಗಲೇ ಸಮರಾಭ್ಯಾಸವನ್ನು ಶುರು ಮಾಡಿದೆಯಂತೆ, ಡ್ರಿಲ್ ಶುರು ಮಾಡಿದೆ ಬಾರ್ಡರ್ನಲ್ಲಿ. ನಾವು ತಯಾರಾಗಿ ನಿಮಗೆ ಕಾಯ್ತಾ ಇದ್ದೀವಿ ಬನ್ನಿ ಅಂತ ಹೇಳುವುದರ ಬದಲಾಗಿ ಈ ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ಇರಾನ್ನವರು. ಈ ದೃಶ್ಯ ಬಿಡುಗಡೆ ಮಾಡಿ ಇರಾನ್ನವ್ರು ಹೇಳ್ತಾ ಇದ್ದಾರೆ, ಇದು ಬಾಲಿವುಡ್ ಸಿನಿಮಾ ಅಲ್ಲ, ನಮ್ಮ ನಿಜವಾದ ದೃಶ್ಯಗಳು, ನಮ್ಮ ಸೇನೆಯ ಪ್ರಿಪೇರ್ಡ್ನೆಸ್ನ ದೃಶ್ಯಗಳು, ಬನ್ನಿ ಒಳಗೆ ಅಂತ ಹೇಳ್ತಾ ಇದ್ದಾರೆ ಇರಾನ್. ಇವತ್ತಿನ ಮೋಸ್ಟ್ ಇಂಟ್ರೆಸ್ಟಿಂಗ್ ಸುದ್ದಿ, ಇಷ್ಟೋ ತನಕ ಹೇಳಿದ್ದಲ್ಲ, ಈಗ ಹೇಳೋದಕ್ಕೆ ಹೊರಟಿರೋದು. ಡೊನಾಲ್ಡ್ ಟ್ರಂಪ್ ಒಗಟೊಗಟಾಗಿ ಮಾತನಾಡಿದ್ದರು. ಮಾತಾಡದೆ ಹಾಗೆ ಏನು ಹೇಳಿದ್ರು ಅವರು? ಮಾತುಕತೆಗಳು ಬಹಳ ರಚನಾತ್ಮಕವಾಗಿ ನಡೀತಾ ಇದ್ದಾವೆ, ಫ್ರೂಟ್ಫುಲ್ಲಾಗಿ ನಡೀತಾ ಇದ್ದಾವೆ ಅಂತ ಹೇಳಿದಾಗ ಇರಾನ್ನಿಂದ ನಮಗೊಂದು ಗಿಫ್ಟ್ ಬರ್ತಾ ಇದೆ ಅಂತಿದ್ರು. ತುಂಬ ಸರಿಯಾದ ಜನರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೀವಿ, ಇರಾನ್ನಿಂದ ನಮಗೊಂದು ಗಿಫ್ಟ್ ಬರ್ತಾ ಇದೆ. ಅವಾಗ ಪತ್ರಕರ್ತರು ಕೇಳಿದ್ರು, ಏನು ಗಿಫ್ಟು ಅಂತ ಅವ್ರೇನು ಹೇಳಿರಲಿಲ್ಲ. ಆ ನಂತರ ಆಯಿಲ್ ಗಿಫ್ಟ್ ಆಗಿ ಬರ್ತಾ ಇದೆ ಅಂದರು. ಆಯಿಲ್ ಗಿಫ್ಟ್ ಆಗಿ ಬರ್ತಾ ಇದೆ. ಕತೆ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಇರಾನ್ನಲ್ಲಿ ಸಿಂಗಲ್ ಲೀಡರ್ಶಿಪ್ ಇಲ್ಲ. ಅಯಾತುಲ್ಲಾ ಖಮೇನಿ ಆ್ಯಂಡ್ ಅದರ್ಸ್ನ ಇವರು ಫೆಬ್ರವರಿ 28ಕ್ಕೆ ಹೊಡೆದಾಕ್ಬಿಟ್ರು. ಒಂದು ತಿಂಗಳು ಇನ್ನೂ ಹೆಣ ಹೂತಿಲ್ಲ. ಫೆಬ್ರವರಿ 28ಕ್ಕೆ ಹೊಡೆದಾಕ್ಬಿಟ್ರು. ಜೊತೆಗಿದ್ದ 48 ಜನರನ್ನು. ಯಾರ ಜೊತೆ ಮಾತುಕತೆ ಮಾಡಬೇಕು? ಕದನ ವಿರಾಮದ ಮಾತುಕತೆ ಯಾರ ಜೊತೆ ಮಾಡಬೇಕಲ್ಲಿ? ಒಬ್ಬ ಸ್ಪೀಕರು, ಒಬ್ಬ ವಿದೇಶಾಂಗ ಸಚಿವರು. ಪಾಕಿಸ್ತಾನ ಮನವಿ ಮಾಡ್ಕೊಂಡಿದೆಯಂತೆ, ಅವರಿಬ್ಬರನ್ನು ಹೊಡಿಬೇಡಿ, ಅವ್ರು ಮಾತುಕತೆ ಮಾಡೋದಕ್ಕಾರು ಅವ್ರು ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಇವ್ರದ್ದು ಬ್ಯಾಕ್ ಚಾನಲಲ್ಲಿ ಮಾತುಕತೆ ಶುರುವಾಗಿದೆ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಒಂದು ಲೀಡರ್ಶಿಪ್, ಒಂದು ಹೆಡ್ಲೆಸ್ ಕಂಟ್ರಿ ಅದು ಇರಾನೀಗ, ಒಂದು ಲೀಡರ್ಶಿಪ್ ಅನ್ನೋದಿಲ್ಲ. ನಿಮ್ಮ ಜೊತೆ ಮಾತುಕತೆ ಮಾಡ್ತಿದ್ದೀವಲ್ಲಪ್ಪ, ನೀವೇ ಸರಿಯಾದ ಜನ ಅಂತ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ ಇವರು. ಅಲ್ಲಿ 31 ರಾಜ್ಯಗಳು ಬರುತ್ತೆ. 31 ರಾಜ್ಯಗಳು ತಮಗೆ ತಿಳಿದಂಗೆ ತಾವು ಯುದ್ಧ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಅವ್ರ ಪೈಕಿ ಯಾರ ಜೊತೆಗೆ ಇವರು ಮಾತುಕತೆ ಮಾಡ್ತಿದಾರಲ್ಲ ಅವ್ರನ್ನ ಕೇಳಿದ್ದಾರೆ ಅಮೇರಿಕನ್ಸು, ನೀವೇ ಕರೆಕ್ಟ್ ಜನ ಅಂತ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು? ನಿಮ್ಮ ಕೈಯಲ್ಲೇ ಎಲ್ಲ ಇದೆ, ನಿಮ್ಮ ಕಂಟ್ರೋಲ್ನಲ್ಲಿ ಎಲ್ಲ ಇದೆ ಅಂತ ನಾವು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ ಇವರು. ಕೇಳಿದಾಗ ಅವರೇನಂದಿದ್ದಾರೆ, ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿಂದ ಒಂದಷ್ಟು ಹಡಗುಗಳನ್ನು ಬಿಟ್ಟು ತೋರಿಸ್ತೀವಿ ನೋಡಿ ಅಂತ. ಅಥವಾ ಇವರೇ ಹೇಳಿರ್ಬೋದು, ನೀವೇ ಕರೆಕ್ಟ್ ಜನ ಅನ್ನೋದು ನಮಗೆ ಕನ್ಫರ್ಮ್ ಆಗಬೇಕು ಅಂದರೆ ಪಾಕಿಸ್ತಾನದ ಫ್ಲ್ಯಾಗ್ ಇರುವ 8 ಹಡಗುಗಳನ್ನು ಬಿಟ್ಟು ತೋರಿಸಿ ನೋಡೋಣ, ಆವಾಗ ನಾವು ನಂಬ್ತೀವಿ ನೀವೇ ಸರಿಯಾದ ಜನ, ನಿಮ್ಮ ಜೊತೆಗೆ ಮಾತುಕತೆ ಮಾಡಬೇಕು ಅಂತ ನಾವು ನಂಬ್ತೀವಿ ಅಂತ ಇವರು ಹೇಳಿದ್ದಾರೆ. ಅವರು ಹಡಗು ಬಿಟ್ಟಿದ್ದಾರೆ. ಇರಾನ್ನವರು ಪಾಕಿಸ್ತಾನಿ ಫ್ಲ್ಯಾಗ್ ಇದ್ದಂಥ 8 ಹಡಗುಗಳನ್ನು ಬಿಟ್ಟಿದ್ದಾರೆ. ಆಮೇಲೆ ಮತ್ತೆ ಹೇಳಿದ್ದಾರೆ, ಇನ್ನೂ 2 ಬಿಡ್ತೀವಿ ನೋಡಿ ಬೇಕಿದ್ರೆ ಅಂತ. ಅದು ಮಾತುಕತೆಗೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡೋದಕ್ಕೆ, ಒಂದು ನಂಬಿಕೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ನಡೆದಂಥ ವ್ಯವಹಾರ ಇದು. 10 ಹಡಗುಗಳನ್ನು ಪಾಕಿಸ್ತಾನಿ ಫ್ಲ್ಯಾಗದ್ದು, ಇವೇ ಹಡಗುಗಳನ್ನು ಬಿಡಬೇಕು ಅಂತ ಅಮೇರಿಕದವ್ರು ಹೇಳಿದ್ರು, ಅಥವಾ ಈ ಹಡಗುಗಳನ್ನು ಬಿಡ್ತೀವಿ ನೋಡಿ ಅಂತ ಹೇಳಿ ಅವರು ಬಿಟ್ಟು ತೋರಿಸಿದ್ರೋ ಗೊತ್ತಿಲ್ಲ. ಇಟ್ ಈಸ್ ಜಸ್ಟ್ ಟು ಪ್ರೂವ್ ಇರಾನಿನ ಕಡೆಯಿಂದ ಮಾತುಕತೆಗೆ ಬರುವವರು, ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಇಟ್ಟುಕೊಂಡಿರುವವರು ನಾವೇ ಅನ್ನುವುದನ್ನು ಡೊನಾಲ್ಡ್ ಟ್ರಂಪ್ಗೆ ಖಚಿತಪಡಿಸುವುದಕ್ಕೆ ಮಾಡಿದ್ರು. ಅದನ್ನು ಬಿಟ್ಟರು. 10 ಹಡಗುಗಳನ್ನು, ದೊಡ್ಡ ದೊಡ್ಡ ಆಯಿಲ್ ಟ್ಯಾಂಕರ್ಗಳನ್ನು ಬಿಟ್ಟರು, ಪಾಕಿಸ್ತಾನಿ ಧ್ವಜದ ಟ್ಯಾಂಕರ್ಗಳು. ಇವತ್ತು ಬಂದ ಕ್ಲೈಮ್ಯಾಕ್ಸ್ ಏನು ಗೊತ್ತಾ ಆ ಸ್ಟೋರಿಗೆ, ಆ ವರದಿಗೆ? ಹಾರ್ಮುಜ್ ಜಲಸಂಧಿಯಿಂದ ಹೊರಗೆ ಬಂದವು ಪಾಕಿಸ್ತಾನದ ಧ್ವಜ ಇದ್ದಂಥ ಹಡಗುಗಳು. ಎಲ್ಲಿಗೆ ಹೋಗಬೇಕಾಗಿತ್ತು? ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು, ಕರಾಚಿ ಪೋರ್ಟಿಗೆ ಹೋಗಬೇಕಾಗಿತ್ತು. ನೀವು ಮ್ಯಾಪ್ ಹಾಕ್ರಿ ಇನ್ನೊಂದು ಸಲ, ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ಹಾಕ್ರಿ. ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಿಕೊಂಡಿದ್ದ 2000 ಹಡಗುಗಳ ಪೈಕಿ ಪಾಕಿಸ್ತಾನಿ ಫ್ಲ್ಯಾಗ್ ಇದ್ದ 10 ಹಡಗುಗಳನ್ನು ಹುಡುಕಿ ನೀವು ಬನ್ನಿ ಮುಂದೆ ಅಂತ ಕರೆದ್ರು ಇರಾನಿಯನ್ಸು. ಆ ಹಡಗುಗಳನ್ನು ದಾಟೋದಕ್ಕೆ ಅವಕಾಶ ಮಾಡಿಕೊಟ್ರು. ಪರ್ಷಿಯನ್ ಗಲ್ಫ್ನಿಂದ ಹಾರ್ಮುಜ್ ಜಲಸಂಧಿಯ ಮೂಲಕ ಹೊರಗೆ ಬಂದರೆ ಗಲ್ಫ್ ಆಫ್ ಓಮನ್ ಇದೆ. ಮ್ಯಾಪ್ ಬರಲಿ ಒಂದು ಸಲ ಸ್ಕ್ರೀನ್ ಮೇಲೆ. ಗಲ್ಫ್ ಆಫ್ ಓಮನ್ ಇದೆ. ಗಲ್ಫ್ ಆಫ್ ಓಮನ್ ದಾಟಿದ ಕೂಡಲೇ ಲೆಫ್ಟ್ ಸೈಡ್ ಪಾಕಿಸ್ತಾನನೇ. ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ಬರಲಿ ಸ್ಕ್ರೀನ್ ಮೇಲೆ. ಪರ್ಷಿಯನ್ ಗಲ್ಫ್ ದಾಟಿ ಹಾರ್ಮುಜ್ ಜಲಸಂಧಿಯನ್ನು ತಡಾಯ್ದು ಗಲ್ಫ್ ಆಫ್ ಒಮನ್ಗೆ ಬಂದ ತಕ್ಷಣ, ಒಮನ್ ಕೊಲ್ಲಿ ಅಂತ ಏನು ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಲೆಫ್ಟಿಗಿರೋದೇ ಪಾಕಿಸ್ತಾನ.
ಈ ಹಡಗುಗಳು ಲೆಫ್ಟಿಗೆ ಹೋಗೋ ಬದಲು ರೈಟಿಗೆ ಹೋದುವಂತೆ. ರೈಟಿಗೆ ಹೋಗ್ತಾ ಹೋಗ್ತಾ ಮುಂದೆ ಸಾಗಿದಾಗ ಅರಬ್ಬಿ ಸಮುದ್ರದಲ್ಲಿ ಮುಂದೆ ಹೋಗ್ತಾ ಇದ್ದಾವೆ, ಹಂಗೆ ದಾಟ್ಕೊಂಡು ಹೋಗ್ತಾ ಇದ್ದಾವೆ. ಇರಾನಿಯನ್ಸಿಗೆ ಶಾಕ್ ಆಗಿದೆ, ಅದನ್ನು ಬಿಟ್ಟರಲ್ಲ ಹಡಗುಗಳನ್ನು. ಆಮೇಲೆ ಅವ್ರಿಗೆ ಗೊತ್ತಾಯ್ತಂತೆ, ಅರೆ ಪಾಕಿಸ್ತಾನದ ಧ್ವಜ ಹಾಕ್ಕೊಂಡು ಇವು ಅಮೇರಿಕಕ್ಕೆ ಹೋಗ್ತಾ ಇದ್ದಾವೆ ಅಂತ. ಅಮೇರಿಕಕ್ಕೆ ಇವತ್ತಿನ ಅತಿ ಹೆಚ್ಚು ರಣರಂಗದ ವಿಷಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋ ಸುದ್ದಿ ಇದು. ಪಾಕಿಸ್ತಾನದವರು ನಮ್ಮ ದೇಶಕ್ಕೆ ಆಯಿಲ್ ತಗೊಂಡು ಹೋಗ್ತಿದ್ದೀವಿ ಅಂಥೇಳಿ ಅಮೇರಿಕಕ್ಕೆ ಆಯಿಲ್ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನೇ ಡೊನಾಲ್ಡ್ ಟ್ರಂಪ್ ಗಿಫ್ಟ್ ಅಂತ ಹೇಳಿದ್ರು ಅಂತ ಈಗ ಜಗತ್ತಿಗೆ ಅರ್ಥ ಆಗ್ತಾ ಇರೋದು. ಹಾಗಿದ್ರೆ ಪಾಕಿಸ್ತಾನ ಇರಾನಿನ ಜೊತೆ ಡಬಲ್ ಗೇಮ್ ಆಡ್ತಾ, ನಾವು ಒಪ್ಪಂದ ಮಾಡಿಸ್ತೀವಿ, ನಾವು ಮೈತ್ರಿ ಮಾಡಿಸ್ತೀವಿ ಅಂತ ಹೇಳ್ಕೊಂಡು, ಇರಾನಿನ ನಿಲುವೇನ್ರಿ? ಇರಾನಿನ ನಿಲುವೇನು? ಮಿತ್ರ ದೇಶಗಳ ಹಡಗುಗಳ ದಾಟ್ಕೊಂಡು ಹೋಗೋದಕ್ಕೆ ಬಿಡ್ತೀವಿ. ಅದ ಮಿತ್ರ ದೇಶಗಳ ಲಿಸ್ಟು ಕೊಟ್ಟರವರು. ರಷ್ಯಾ, ಚೀನಾ, ಭಾರತ, ಇರಾಕ್ ಮತ್ತು ಪಾಕಿಸ್ತಾನ, ಇವು ಮಿತ್ರ ದೇಶಗಳು, ಇವುಗಳ ಹಡಗುಗಳನ್ನು ಬಿಡ್ತೀವಿ ಅಂತ ಹೇಳಿದ್ರು. ಅಮೇರಿಕ ಶತ್ರು ದೇಶ, ಇಸ್ರೇಲ್ ಶತ್ರು ದೇಶ. ಈ ಯುದ್ಧದಲ್ಲಿ ಅಮೇರಿಕ ಮತ್ತು ಇಸ್ರೇಲ್ಗಳನ್ನು ಪರೋಕ್ಷವಾಗಿ ಬೆಂಬಲಿಸ್ತಾ ಇರುವ ಎಲ್ಲ ದೇಶಗಳು ಶತ್ರು ದೇಶಗಳೇ. ಅವುಗಳಿಗೆ ನಾವು ಕೊಡೋದಿಲ್ಲ, ಇಲ್ಲ ಆ ಹಡಗುಗಳನ್ನು ಬಿಡೋದಿಲ್ಲ ಅಂತ ಹೇಳಿದರು. ಪಾಕಿಸ್ತಾನ ಧ್ವಜ ಹಾಕೊಂಡು ಅಮೇರಿಕ ಕಡೆ ಹಡಗುಗಳು ಹೊಂಟು ಬಿಟ್ರೆ ಇರಾನ್ ಈಸ್ ಫೀಲಿಂಗ್ ಚೀಟೆಡ್ ಅಂತ. ಮೋಸ ಆಗ್ಬಿಡ್ತು ನಮಗೆ. ಈ ಪಾಕಿಸ್ತಾನದ ಸ್ಟ್ಯಾಂಡ್ ನೋಡಿ ಹೆಂಗಿದೆ ಯುದ್ಧದಲ್ಲಿ. ಇವರು ಸಂಧಾನ ಮಾಡುವುದಕ್ಕೆ ಓಡಾಡ್ತಾ ಇರೋರು. ಸಂಧಾನ ಮಾಡುವುದಕ್ಕೆ ಓಡಾಡ್ತಾ ಇರುವವರಿಗಿರಬೇಕಾದ ಪ್ರಿಡಾಮಿನೆಂಟ್ ಕ್ವಾಲಿಟಿ ಏನಂದರೆ ದೇ ಹ್ಯಾವ್ ಟು ಬಿ ನ್ಯೂಟ್ರಲ್. ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನಂಗಿರ್ಬೇಕು ಅವರು. ಅಂಥದ್ರಲ್ಲಿ ಪಾಕಿಸ್ತಾನ ತನ್ನ ಧ್ವಜ ಹಾಕ್ಕೊಂಡ ಹಡಗುಗಳನ್ನು ಅಮೇರಿಕಕ್ಕೆ ಕಳಿಸ್ತಾ ಇದೆಯಾ? ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವ ಸುದ್ದಿ ಇದು. ಪಾಕಿಸ್ತಾನದ ಡಬಲ್ ಗೇಮ್ ಅಂತ ನೋಡ್ಬೇಕು. ಇನ್ನು ಆ ಹಡಗುಗಳು ಯಾವ ಕಡೆ ಹೋದವು ಅನ್ನೋದು ಗೊತ್ತಾಗತ್ತೆ. ಇದು ನೆನ್ನೆ ಮೊನ್ನೆಯ ಡೆವಲಪ್ಮೆಂಟು. ನೀವು ಅಮೇರಿಕಕ್ಕೆ ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹಡಗುಗಳು ಹೋಗ್ಬೇಕಂದ್ರೆ ಇಡೀ ಆಫ್ರಿಕಾ ಖಂಡ ಸುತ್ತಕೊಂಡು ಹೋಗ್ಬೇಕು. ಕೇಪ್ ಆಫ್ ಗುಡ್ ಹೋಪ್ ಅಂತ ಓದ್ತಿದ್ವಲ್ಲ ನಾವು ಇತಿಹಾಸದಲ್ಲಿ, ಅದನ್ನು ದಾಟಿಕೊಂಡು ಹೋಗ್ಬೇಕು. ಹಾಗೇನಾದ್ರು ಹೋದರೆ ಇರಾನಿನ ಬೆನ್ನಿಗೆ ಪಾಕಿಸ್ತಾನ ಚೂರಿ ಹಾಕ್ತು ಅಂತ ಅರ್ಥ. IRGC ಅವರು ಸಿಟ್ಟಾಗಿದ್ದಾರೆ, ಇರಾನ್ ಸಿಟ್ಟಾಗಿದೆ ಪಾಕಿಸ್ತಾನದ ಮೇಲೆ ಅಂತ ಈ ಕ್ಷಣದ ತನಕದ ಮಾಹಿತಿ. ಈ ಮಧ್ಯೆ ಇರಾನಿನ ಬೆಂಬಲಕ್ಕೆ ರಷ್ಯಾ ನಿಂತ್ಕೊಂಡೇ ಇದೆ. ರಷ್ಯಾದ ವಿದೇಶಾಂಗ ಸಚಿವ ಲಾವ್ರೋವ್ ಮಾತಾಡಿದ್ದಾರೆ. 2015ರಲ್ಲಿ ಇರಾನಿಗೆ ಇರಾನಿನ ನ್ಯೂಕ್ಲಿಯರ್ ಪ್ರೋಗ್ರಾಮಿಗೆ ಪರ್ಮಿಷನ್ ಕೊಡಲಾಗಿತ್ತು. ಹಾಗಿದ್ದ ಮೇಲೆ ಅವರು ನ್ಯೂಕ್ಲಿಯರ್ ಡೆವಲಪ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ. ಜರ್ಮನಿಯ ವಿದೇಶಾಂಗ ಸಚಿವ ಜೋಹಾನ್ ವಾಡೆಫುಲ್ ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಯುದ್ಧ ನಿಲ್ಲುತ್ತೆ, ಪಾಕಿಸ್ತಾನದ ನೇತೃತ್ವದಲ್ಲಿ ಮಾತುಕತೆಗಳು ನಡೀತಾ ಇದ್ದಾವೆ ಈಗಾಗಲೇ ಅಂತ ಜರ್ಮನಿಯ ವಿದೇಶಾಂಗ ಸಚಿವರು ಹೇಳೋದು. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ. ಇಲ್ಲ, ಅದು ಸ್ಟೇಟ್ಮೆಂಟ್. ಅದು ನನ್ನ ಮಾಹಿತಿ ಪ್ರಕಾರ ಪರೋಕ್ಷ ಮಾತುಕತೆಗಳು ನಡೆದಿವೆ, ನೇರವಾಗಿ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೂ ಸಿದ್ಧತೆಗಳಾಗ್ತಾ ಇದ್ದಾವೆ. ಶೀಘ್ರದಲ್ಲೇ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇದೇ ಕಾರಣಕ್ಕಾಗಿ ಇರಾನಿನ ಮೇಲಿನ ದಾಳಿಯನ್ನು ಟ್ರಂಪ್ ಮುಂದೂಡಿದ್ದಾರೆ. ಎರಡು ಕಡೆ ಪ್ರತಿನಿಧಿಗಳು ಒಂದೆಡೆ ಭೇಟಿಯಾಗಿ ಮಾತುಕತೆ ನಡೆಸುವ ಸಿದ್ಧತೆಗಳು ನಡೀತಾ ಇದ್ದಾವೆ ಅಂತ ಜೋಹಾನ್ ವಾಡೆಫುಲ್ ಜರ್ಮನಿಯ ವಿದೇಶಾಂಗ ಸಚಿವರ ಹೇಳಿಕೆ ಇದು. ಇನ್ನೊಂದು ಕಡೆ ಸಂಧಾನದ ಸಾಧ್ಯತೆಗಳನ್ನು ಇರಾನ್ ತಳ್ಳಿ ಹಾಕ್ತಾನೇ ಬರ್ತಾ ಇದೆ. ಅಬ್ಬಾಸ್ ಅರಾಗ್ಜಿ ಇರಾನಿನ ವಿದೇಶಾಂಗ ಸಚಿವರು ಮತ್ತೆ ಹೇಳ್ತಾ ಇದ್ದಾರೆ, ನಾವು ಯುದ್ಧ ಮಾಡೋರೆ ಅಂತ. ಇರಾನ್ ದೇಶ ಎಂದಿಗೂ ಯುದ್ಧವನ್ನು ಬಯಸಿಲ್ಲ. ಅತ್ಯಂತ ಶ್ರೀಮಂತ ನಾಗರಿಕತೆಯಲ್ಲಿ ಇರಾನ್ ಕೂಡ ಒಂದು. ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲು ಇರಾನಿಯನ್ನರು ದೃಢ ಸಂಕಲ್ಪ ಮಾಡಿದ್ದೇವೆ, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಅಂತ. ಅಗತ್ಯ ಇರುವವರೆಗೂ ನಮ್ಮ ಮೇಲೆ ನಡೀತಾ ಇರುವ ದಾಳಿಯ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಅಬ್ಬಾಸ್ ಅರಾಗ್ಚಿ ಇರಾನಿನ ವಿದೇಶಾಂಗ ಸಚಿವರು.
ಈ ಯುದ್ಧ ನೋಡಿ, ಮೇಲ್ನೋಟಕ್ಕೆ ಗೊತ್ತಾಗೋದು ಫೈಟ್ ಈಸ್ ನಾಟ್ ಬಿಟ್ವೀನ್ ಟು ಈಕ್ವಲ್ಸ್. ಇಬ್ಬರು ಅಸಮ ಬಲದವರ ಮಧ್ಯದ ಯುದ್ಧ ಇದು. ಇರಾನ್ ಇಷ್ಟು ದಿವಸ ಸಸ್ಟೇನ್ ಆಗ್ತಾ ಇರೋದು ತನ್ನ ಡ್ರೋನ್ ಮತ್ತು ಕ್ಷಿಪಣಿ ಸಾಮರ್ಥ್ಯದಿಂದ, ಅದರಲ್ಲೂ ಶಾಹಿದ್ ಡ್ರೋನ್. ಇರಾನ್ ಸಸ್ಟೇನ್ ಆಗ್ತಾ ಇರೋದೇ ಅದರಿಂದ. ಅದರ ಮುಂದೆ ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಶಕ್ತಿ ಅನ್ನಿಸಿಕೊಂಡಿರುವ ಅಮೇರಿಕ, ಪ್ರಪಂಚದ ಅತಿ ದೊಡ್ಡ ಏರ್ಫೋರ್ಸ್ ಅಮೇರಿಕದ್ದು, ಅವರು ಕೂಡ 4 ದಿವಸದಲ್ಲಿ ಮುಗಿಸ್ಬಿಡ್ಬೋದು ಅಂದ್ಕೊಂಡು ಬಂದು ತಿಂಗಳಾನುಗಟ್ಟಲೆ ಒದ್ದಾಡಂಗಾಗಿದೆ. ಕಾರಣ ಯುದ್ಧದ ದಿಕ್ಕನ್ನು ಇರಾನಿನ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ದಿಕ್ಕನ್ನೇ ಬದಲಾಯಿಸಿ ಬಿಟ್ಟು. ಇರಾನ್ ಹತ್ರ ಆರಂಭದಿಂದನೂ ಹೇಳ್ತಾ ಇದ್ದೀವಿ ನಾವು, ಏರ್ಫೋರ್ಸ್ ಗಟ್ಟಿ ಇಲ್ಲ ಅಲ್ಲಿ. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಡಿಫಂಕ್ಟ್. ಇಲ್ಲದೆ ಇರೋ ಏರ್ಫೋರ್ಸೇ ಅನ್ಬೇಕು ಅದನ್ನ. ಇರಾನ್ ಹತ್ರ ಇರೋದೆಲ್ಲ 3rd ಜನರೇಷನ್ ಫೈಟರ್ ಜೆಟ್ಗಳು. ಅನೇಕ ಫೈಟರ್ ಜೆಟ್ಗಳಿಗೆ ಸರ್ವಿಸ್ ಮಾಡೋದಕ್ಕಾಗಿಲ್ಲ, ಅವ್ರಿಗೆ ಪಾರ್ಟ್ಸ್ ರಿಪ್ಲೇಸ್ ಮಾಡೋದಕ್ಕಾಗಿಲ್ಲ. ಕಾರಣ ಅವರ ಮೇಲಿನ ಸ್ಯಾಂಕ್ಷನ್ಸ್. 1990ನೇ ಮಾಡೆಲ್ ಫೈಟರ್ ಜೆಟ್ಗಳನ್ನು ಇಟ್ಕೊಂಡಿದ್ದಾರೆ ಅವರು, 3rd ಜನರೇಷನ್ ಫೈಟರ್ ಜೆಟ್. ಅವರ ಏರ್ ಬೇಸ್ಗಳು ಕೂಡ ಅಪ್ಡೇಟ್ ಆಗಿಲ್ಲ. ಎಲ್ಲದಕ್ಕೂ ಕಾರಣ ಇದೆ, ದಿಗ್ಬಂಧನ, ಆರ್ಥಿಕ ದಿಗ್ಬಂಧನ ಇದ್ದ ಕಾರಣಕ್ಕಾಗಿ. ಇನ್ನೊಂದು ಕಡೆ ಅಮೇರಿಕ, ಅವ್ರ ಹತ್ರ 3000 ಫೈಟರ್ ಜೆಟ್ಗಳಿದ್ದಾವೆ. 5th ಜನರೇಷನ್ ಫೈಟರ್ ಜೆಟ್, 3rd ಜನರೇಷನ್ ಫೈಟರ್ ಜೆಟ್ ಇಟ್ಕೊಂಡಿರುವಂಥ ಇರಾನ್ ವರ್ಸಸ್ 5th ಜನರೇಷನ್ನಿನ 3000 ಫೈಟರ್ ಜೆಟ್ಗಳನ್ನು ಇಟ್ಕೊಂಡಂಥ ಅಮೇರಿಕ. ಅಮೇರಿಕದ ಅಲೈ ಆಗಿರುವ ಇಸ್ರೇಲ್ ಹತ್ರ 239 ಫೈಟರ್ ಜೆಟ್ಗಳಿದ್ದಾವೆ, ಅವು 5th ಜನರೇಷನ್. ಎರಡೂ ದೇಶಗಳ ಹತ್ರ ಇರುವ ಯುದ್ಧ ವಿಮಾನಗಳನ್ನು ಸೇರಿಸಿದ್ರೆ 3239 ಆಯಿತು. 3239 ಫೈಟರ್ ಜೆಟ್ಗಳು. ಇರಾನ್ ಹತ್ರ 3rd ಜನರೇಷನ್ ಇರೋದಾದರೂ ಎಷ್ಟು? 230 ಫೈಟರ್ ಜೆಟ್ಗಳಿದ್ದಾವೆ, ಯುದ್ಧ ವಿಮಾನಗಳು 230. ನೋಡಿ ಹೋಲಿಕೆ ಎಲ್ಲಿಂದ ಎಲ್ಲಿಗೆ ಅಂತ. 3239 5th ಜನರೇಷನ್ ಫೈಟರ್ ಜೆಟ್ಸ್ ವರ್ಸಸ್ 230 3rd ಜನರೇಷನ್ ಫೈಟರ್ ಜೆಟ್ನ ಮಧ್ಯ, ಏರ್ಫೋರ್ಸ್ನ ಮಧ್ಯದ ಯುದ್ಧ ಇದು. ಇಷ್ಟಾದರೂ ಇರಾನ್ ಸಸ್ಟೇನ್ ಮಾಡ್ತಾ ಇರೋದಕ್ಕೆ ಕಾರಣ ಡ್ರೋನ್. ಮುಂದಿನ ದಿನಗಳಲ್ಲಿ ಯುದ್ಧಗಳ ಸ್ವರೂಪ ಹೆಂಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೇ ಗೊತ್ತಾಗುತ್ತದು, ರಷ್ಯಾ ಯುಕ್ರೇನ್ ಯುದ್ಧ ನಡೆದಾಗಲೇ ಗೊತ್ತಾಗಿತ್ತು. ಇವರ ಅಲೈಗಳನ್ನು ಸೇರಿಸಿದ್ರೆ ಸೌದಿ ಅರೇಬಿಯಾ ಹತ್ರ 283 ಫೈಟರ್ ಜೆಟ್ ಇದ್ದಾವೆ, ಕತಾರ್ ಹತ್ರ 115, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹತ್ರ 99. ಕಡಿಮೆ ಆದವಲ್ವಾ ಅಂತ ಅನ್ನಿಸ್ಬೋದು ನಿಮಗೆ. ಹೌದು, ಕಡಿಮೆನೇ ಇದು. UAEಯ ಸ್ಟ್ರೆಂಗ್ತು, ಶ್ರೀಮಂತಿಕೆ, ದೇಶದ ಗಾತ್ರ ನೋಡಿದ್ರೆ ಕಡಿಮೆನೇ. ಬಟ್ ಅಮೇರಿಕದವ್ರು ಏನು ಹೇಳಿರ್ತಾರೆ ಇವ್ರಿಗೆ? ನಿಮ್ಮ ದೇಶದಲ್ಲಿ ನಮ್ಮ ಸೈನಿಕ ನೆಲೆಗಳಿರ್ತವೆ, ಡೋಂಟ್ ವರಿ, ನಿಮಗೇನೇ ತೊಂದರೆ ಆದರೂ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿರ್ತಾರೆ. ಜೋರ್ಡಾನ್ ಹತ್ರ 44 ಫೈಟರ್ ಜೆಟ್ ಇದ್ದಾವೆ, ಇರಾನ್ ಹತ್ರ 230 ಇದ್ದಾವೆ. 5th ಜನರೇಷನ್ ಫೈಟರ್ ಜೆಟ್, ನಾ ಹೇಳಿದೆ ಯುದ್ಧ ವಿಮಾನಗಳ ಬೆಲೆಯನ್ನು ಈ ರೀತಿ ಅಳಿಬಾರ್ದು ಅಂತ. ಬಟ್ ಗ್ರಾಸ್ ತಗೊಂಡ್ರೆ ಹೆಚ್ಚು ಕಡಿಮೆ 1000 ಕೋಟಿ ರೂಪಾಯಿ ಒಂದು ಫೈಟರ್ ಜೆಟ್ಗೆ. ಇಂಥವು 3000 ಇದ್ದಾವೆ ಅಮೇರಿಕದ ಹತ್ರ. 3rd ಜನರೇಷನ್ ಫೈಟರ್ ಜೆಟ್ಟು ಒಂದು 400 ಕೋಟಿ ಆಗ್ಬೋದು. ಇವೆಲ್ಲದರ ವಿರುದ್ಧ ಹೋರಾಡ್ತಾ ಇರುವ ಶಾಹಿದ್ ಡ್ರೋನ್ ಬೆಲೆ 18ರಿಂದ 40 ಲಕ್ಷ ರೂಪಾಯಿ. 18ರಿಂದ 40 ಲಕ್ಷ. ಬರೀ ಬೆಲೆ ಕಡಿಮೆ ಅನ್ನೋದೊಂದೇ ಅಲ್ಲ, ಮಾಸ್ ಪ್ರೊಡಕ್ಷನ್ ಎಷ್ಟು ಮಾಡ್ತಿದ್ದಾರೆ ಯೋಚನೆ ಮಾಡಿ. ಏನೋ ಕಾರ್ ಫ್ಯಾಕ್ಟ್ರಿಲಿ ರೆಡಿಯಾಗಿ ಕಾರ್ ಹೊರಗೆ ಬರ್ತಿರ್ತಾವಲ್ಲ, 5 ನಿಮಿಷಕ್ಕೊಂದು ಬಂತು, 10 ನಿಮಿಷಕ್ಕೊಂದು ಬಂತು, 15 ನಿಮಿಷಕ್ಕೆ, ಹಂಗೆ ತಯಾರು ಮಾಡ್ತಾರೆ ಇವುಗಳನ್ನೇ ಇರಾನ್ನವರು. 50 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ ಅದಕ್ಕೆ. ಎಂಜಿನ್ನು 2 ಸ್ಟ್ರೋಕ್ ಎಂಜಿನ್. ನಮ್ಮಲ್ಲಿ ಯಮಹಾ RX100 ಅಂತ ಒಂದು ಬೈಕ್ ಇತ್ತು, ಭಾಳ ಫೇಮಸ್ 2 ಸ್ಟ್ರೋಕ್ ಎಂಜಿನ್ ಬೈಕ್ ಅದು. ಅಂಥದ್ದೇ ಎಂಜಿನ್ನು. ಇವುಗಳು ಲಾಂಚ್ ಆದಮೇಲೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇರುವಾಗಲೂ ಯಮಹಾ RX100 ಸೌಂಡ್ ಬಂದಂಗೆ ಬರ್ತವೆ ಇವು. ಈ ಹೊಸ ಮಕ್ಕಳಿಗೆ ಗೊತ್ತಿಲ್ಲ ಯಮಹಾ RX100 ಸೌಂಡ್ ಹೆಂಗೆ ಅಂತ. ನಮಗೆಲ್ಲ ಕಾಲೇಜ್ ಡೇಸ್ನಲ್ಲಿ ಅವರ ಫೇವ್ರೇಟ್ ಬೈಕ್ ಇಟ್ ವಾಸ್. ಲಾಂಚ್ ಆದ ತಕ್ಷಣದ ಇನಿಷಿಯಲ್ ಸೌಂಡ್ ಏನು ಕೇಳ್ತಿರಲ್ಲ, ಅದು ಡ್ರೋನ್ನ ಕೆಳಗಡೆ ಒಂದು ಪ್ರೊಪೆಲ್ಲರ್ ಇಟ್ಟಿರ್ತಾರೆ, ಒಂದು ಫೋರ್ಸ್ನ ಜೊತೆಗೆ ಲಾಂಚ್ ಆಗೋದಕ್ಕೆ. ಒಂದು ಆಲ್ಟಿಟ್ಯೂಡಿಗೆ ಹೋದ್ಮೇಲೆ ಅದು ಕೆಳಗೆ ಬಿದ್ದುಬಿಡುತ್ತೆ.
ಆಮೇಲೆ ಇಡೀ ಡ್ರೋನನ್ನು ತಗೊಂಡು ಹೋಗೋದೇ 2 ಸ್ಟ್ರೋಕ್ ಎಂಜಿನ್ನು. ಭಾಳ ಬೇಸಿಕ್ ಟೆಕ್ನಾಲಜಿ ಅದು. ಇವುಗಳನ್ನು ಇಟ್ಕೊಂಡು ಇಸ್ರೇಲ್ ಮತ್ತು ಅಮೇರಿಕಾಗಳನ್ನು ಆಟ ಆಡಿಸ್ತಾ ಇದೆ ಇರಾನ್. ಹೀಗೆ ಎರಡು ಅಸಮ ಬಲದ ಯುದ್ಧದಲ್ಲಿ ತಮ್ಮ ವೀಕ್ನೆಸ್ಸನ್ನೇ ಸ್ಟ್ರೆಂಗ್ತ್ ಮಾಡ್ಕೊಳ್ಳೋದು ಅಂದರೆ ಇದು. ಇವತ್ತು ಕುವೈತ್ನ ಬಂದರುಗಳ ಮೇಲೆ ಇರಾನ್ ದಾಳಿ ನಡೆಸಿತು. ಹಾರ್ಮುಜ್ ಜಲಸಂಧಿಯಲ್ಲಿ ಅದು ಯಾಕೋ ಏನೋ ಥೈಲ್ಯಾಂಡ್ನ ಧ್ವಜ ಇದ್ದ ಹಡಗೊಂದನ್ನು ಇರಾನ್ ಧ್ವಂಸ ಮಾಡ್ತು. ಇದೆ ಹೊತ್ಕೊಂಡು ಉರಿತಾ ಇದೆ ನೋಡಿ, ಥೈಲ್ಯಾಂಡ್ ಧ್ವಜ ಇತ್ತಂತಿದ್ರ ಮೇಲೆ. ಏನು ತಗೊಂಡೋಗ್ತಿತ್ತೋ ಏನೋ. ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮುಂದುವರಿಯಿತು. ಇಸ್ರೇಲ್ನಲ್ಲಿ ಸ್ಪೆಷಲಿ ಟೆಲ್ ಅವೀವ್ ಮೇಲೆ ಇರಾನಿನ ಕ್ಷಿಪಣಿ ದಾಳಿ. ಇನ್ನೊಂದು ಕಡೆ ಇಸ್ರೇಲ್ ಕಡೆಯಿಂದಲೂ ದಾಳಿ ಮುಂದುವರಿಯಿತು. ಇಸ್ಫಹಾನ್ ಮೇಲೆ ಇವತ್ತಿನ ದಾಳಿ. ಇಸ್ರೇಲ್ ಎರಡೆರಡು ಯುದ್ಧಗಳನ್ನು ಏಕಕಾಲದಲ್ಲಿ ಮಾಡ್ತಾ ಇದೆ. ಒಂದು ಇರಾನ್ ಮೇಲೂ ದಾಳಿ ಮಾಡಬೇಕು, ಇನ್ನೊಂದು ಲೆಬನಾನ್ ಮೇಲೂ ದಾಳಿ ಮಾಡಬೇಕು. ಹಂಗೆ ನೋಡಿದ್ರೆ ಇರಾನೇ ದೂರ ಇಸ್ರೇಲ್ಗೆ, ಇಡೀ ಸಿರಿಯಾ ದಾಟ್ಕೊಂಡು ಹೋಗ್ಬೇಕು ಅದರ ಮೇಲೆ. ಲೆಬನಾನ್ ಪಕ್ಕದಲ್ಲೇ ಇದೆ. ಸೌತ್ ಲೆಬನಾನನ್ನು ಏನೇನೂ ಉಳಿಸಿಲ್ಲ ಇವರು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ನೆಲೆ ಕಂಡುಕೊಂಡಿದ್ದದ್ದೇ ಅಲ್ಲಿ ಸೌತ್ ಲೆಬನಾನ್ನಲ್ಲಿ. ಸರ್ವನಾಶ. ಅಮೇರಿಕ ತಾನು ಮಾಡ್ತಾ ಇರುವ ಕಾರ್ಯಾಚರಣೆಯ ಕೆಲವು ದೃಶ್ಯಗಳನ್ನು ಇವತ್ತು ರಿಲೀಸ್ ಮಾಡ್ತು. ಆಯ್ತಿನ ಅಲ್ಲಿಯ ಸುದ್ದಿ ನಂತರ ಇಲ್ಲಿ ಸುದ್ದಿಗೆ ಬರೋಣ. ಯುದ್ಧಕ್ಕೆ ಸಂಬಂಧಿಸಿದ್ದೆ. ಕೇಂದ್ರ ಸರ್ಕಾರದ ತುಂಬ ದೊಡ್ಡ ಅನೌನ್ಸ್ಮೆಂಟು. ಪೆಟ್ರೋಲು ಡೀಸೆಲ್ ಮೇಲಿನ ಟ್ಯಾಕ್ಸನ್ನು ಇಳಿಸಲಾಯಿತು. ಅಬಕಾರಿ ಸುಂಕ ಅಂತ ಹಾಕ್ತಾರೆ, ಎಕ್ಸೈಸ್ ಟ್ಯಾಕ್ಸ್. ನಾವು 1 ಲೀಟರ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ 13 ರೂಪಾಯಿ ಎಕ್ಸೈಸ್ ಟ್ಯಾಕ್ಸ್ ಕಟ್ಟಿರ್ತೀವಿ. 1 ಲೀಟರ್ ಡೀಸೆಲ್ ಹಾಕಿಸ್ಕೊಂಡ್ರೆ 10 ರೂಪಾಯಿ ಎಕ್ಸೈಸ್ ಟ್ಯಾಕ್ಸ್ ಕಟ್ಟಿರ್ತೀವಿ ನಾವು, ಅಮಂಗ್ ಅದರ್ ಟ್ಯಾಕ್ಸಸ್, ಉಳಿದೆಲ್ಲ ಟ್ಯಾಕ್ಸ್ಗಳ ಜೊತೆಗೆ. ಪೆಟ್ರೋಲ್ ಟ್ಯಾಕ್ಸನ್ನು 10 ರೂಪಾಯಿ ಕಡಿಮೆ ಮಾಡ್ತು ಕೇಂದ್ರ ಸರ್ಕಾರ. ಪೆಟ್ರೋಲ್ ಮೇಲಿನ ಎಕ್ಸೈಸನ್ನು 13 ರೂಪಾಯಿ ಇತ್ತು, 3 ರೂಪಾಯಿಗೆ ತಂದ್ರೆ ಅದನ್ನು. ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು, 1 ರೂಪಾಯಿನೂ ಬೇಡ ಅಂತ ಹೇಳ್ತು ಕೇಂದ್ರ ಸರ್ಕಾರ. ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಿಬಿಡುತ್ತಾ? ಇಲ್ಲ, ಆ ಸಾಧ್ಯತೆಗಳು ಕಡಿಮೆ. ಇದು ಹೆಚ್ಚು ಬೆಲೆ ಕೊಟ್ಟು ಕ್ರೂಡ್ ಆಯಿಲನ್ನು ಖರೀದಿ ಮಾಡ್ತಾ ಇರುವ ತೈಲ ಕಂಪನಿಗಳ ಮೇಲಿನ ಭಾರ ಕಡಿಮೆ ಮಾಡೋದಕ್ಕೆ. ತೈಲ ಕಂಪನಿಗಳ ಮೇಲಿನ ಭಾರ. ನಾವು ಪೆಟ್ರೋಲು ಡೀಸೆಲ್ಗೂ ಇಷ್ಟು ದಿವಸ ಎಷ್ಟು ಕೊಡ್ತಿದ್ವು ಅಷ್ಟೇ ಕೊಡ್ತಿರ್ತೀವಿ. ಬಟ್ ಆಯಿಲ್ ಕಂಪನಿಗಳಿರ್ತಾವಲ್ಲ, ಆ ದುಡ್ಡನ್ನು ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಸರ್ಕಾರಕ್ಕೆ ಕೊಡಬೇಡಿ, ನೀವು ಇಟ್ಕೊಂಡಿರಿ ಅಂತ ಕೇಂದ್ರ ಸರ್ಕಾರ ಹೇಳ್ತೀಗ. ನೀವು ಇಟ್ಕೊಂಡಿರಿ ಪ್ರತಿ ಲೀಟ್ರ್ ಪೆಟ್ರೋಲ್ಗೂ 10 ರೂಪಾಯಿ, ಪ್ರತಿ ಲೀಟ್ರ್ ಡೀಸೆಲ್ಗೂ 10 ರೂಪಾಯಿ ಅಂತಂದರೆ ಅವರು ಜಾಸ್ತಿ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇರೋದ್ರ ಭಾರ ಕಡಿಮೆ ಆಗುತ್ತೆ. ಆಯಿಲ್ ಕಂಪನಿಗಳಿಗೆ ಅದರ ಭಾರ ಕಡಿಮೆ ಆಗುತ್ತೆ. $73 ಇತ್ತು ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಪರ್ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಬೆಲೆ. ಅದು $119 ಹೋಗಿ $100 ಇಳಿದಿದೆ ಈಗ. ಆವ್ರೇಜ್ ಪ್ರೈಸ್ ಹೇಳೋದಾದರೆ 6,918 ರೂಪಾಯಿಗೆ ಒಂದು ಬ್ಯಾರೆಲ್ ಬರ್ತಾಯಿತ್ತು ಇಂಡಿಯನ್ ರುಪೀಸಲ್ಲಿ. ಒಂದು 120 ಲೀಟ್ರ್ ಏನೋ ಕ್ರೂಡ್ ಆಯಿಲ್ ಬರುತ್ತೆ ಒಂದು ಬ್ಯಾರೆಲ್ನಲ್ಲಿ. ಈಗ 10,140 ರೂಪಾಯಿ ಆಗಿದೆ ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್ನ ಬೆಲೆ. 6,000 ಅಂದರೆ 7,000 ರೌಂಡ್ ಫಿಗರ್ ಇಟ್ಕೊಳ್ಳಿ, 7,000ದಿಂದ 10,000 ಆಗಿದೆ. ಗೌರ್ಮೆಂಟ್ ಹೇಳ್ತಾ ಇರೋದು ನಾವು ಎಕ್ಸೈಸ್ ಟ್ಯಾಕ್ಸನ್ನು ಕಡಿಮೆ ಮಾಡ್ತೀವಿ, ನಿಮಗಾಗೋ ಲಾಸನ್ನು ಕಡಿಮೆ ಮಾಡ್ತೀವಿ ಅಂತ. ನಮಗೇನು ಸಮಾಧಾನ ಇದರಲ್ಲಿ? ಯುದ್ಧ, ಪ್ರಪಂಚ ಯುದ್ಧ ಪೀಡಿತವಾಗಿರುವಾಗ, ಯುದ್ಧ ಅಲ್ಲಿ ನಡೀತಾ ಇದೆ, ಪೀಡಿತರು ನಾವೆಲ್ಲ ಆಗಿರುವ ಸಂದರ್ಭದಲ್ಲಿ ಜಗತ್ತಿನ ಅನೇಕ ದೇಶಗಳಲ್ಲಿ ಪೆಟ್ರೋಲು ಡೀಸೆಲ್ಲು ಬೆಲೆ ಏರ್ತಾ ಇದೆ. ಪಾಕಿಸ್ತಾನದ ಉದಾಹರಣೆ ಹೇಳಿದ್ವಿ ನಾವು, 55% ಜಾಸ್ತಿ ಆಗಿದೆ ಅಲ್ಲಿ.
ಫಿಲಿಪೀನ್ಸ್ನ ಕತೆ ಹೇಳಿದ್ವಿ, ಡಬಲ್ ಆಗಿಬಿಟ್ಟಿದೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು. ಡಬಲ್ ಆದ ನಂತರವೂ ಏನು ಆಯಿಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ ಫಿಲಿಪೀನ್ಸ್ನಲ್ಲಿ. ಪಾಕಿಸ್ತಾನದಲ್ಲೂ ಘೋಷಣೆ ಆಗಿದೆ, ಪ್ರಪಂಚದ ಅನೇಕ ದೇಶಗಳಲ್ಲಾಗಿದೆ ಇದು. ಭಾರತೀಯರಾದ ನಾವು ಸಮಾಧಾನ ಪಡಬೇಕಾಗಿರೋ ಒಂದು ಅಂಶ ಅಂದರೆ ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಜಾಸ್ತಿ ಆಗಲ್ಲ ನಮ್ಮಲ್ಲಿ, ಇದು ಜಾಸ್ತಿ ಆಗಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳ ಕಥೆ ಏನೇ ಆಗಲಿ, ಭಾರತೀಯರಾದ ನಾವು ಸಮಾಧಾನ ಪಡಬೇಕಾಗಿರೋದು ನಮ್ಮಲ್ಲಿ ರೇಟ್ ಜಾಸ್ತಿ ಆಗ್ತಾ ಇಲ್ಲ ಅಂತ. ಸೋ ಫಾರ್ ಸೋ ಗುಡ್, ವೆಲ್ ಹ್ಯಾಂಡಲ್ಡ್, ಒಳ್ಳೆಯದಾಯಿತು ಅಂತ ಹೇಳಬೇಕಾಗತ್ತೆ. ಇದರಿಂದ ಎಕ್ಸೈಸ್ ಶುಲ್ಕ ಕಡಿಮೆ ಮಾಡೋದರಿಂದ ರಾಜ್ಯ ಸರ್ಕಾರಕ್ಕೆ ಬರುವ ಪಾಲು ಕೂಡ ಕಡಿಮೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಬೇಜಾರು ಮಾಡ್ಕೊಂಡಿದ್ದಾರಂತೆ, ಕೇಳಿಸ್ಕೊಳ್ಳಿ. ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡಿಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆಲೇ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಇವತ್ತು 3:30 ಗಂಟೆಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ನಾನು ಸಿಎಂ ಸುರ್ಜಿವಾಲಾ ಆ ವಿಚಾರವನ್ನ ರಾಜ್ಯದ ಜನತೆಗೆ ಬೆಳಕನ್ನ ಚೆಲ್ತಾ ಇದ್ದೀವಿ. ನೋಡಪ್ಪ, ಇನ್ನೊಂದು ಸಮಾಧಾನದ ಸುದ್ದಿ, ಸಂತೋಷದ ಸುದ್ದಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇತ್ತು, ಕೊರೋನಾ ರೀತಿಯ ಲಾಕ್ಡೌನ್ ಆಗಿಬಿಡುತ್ತೆ ದೇಶದಲ್ಲಿ ಅಂತ. ಕೊರೋನಾ ರೀತಿಯ ಲಾಕ್ಡೌನ್ ಆಗೋದಿಲ್ಲ. ಕೇಂದ್ರ ಸರ್ಕಾರ ಅಗತ್ಯಕ್ಕಿಂತಲೂ ಸ್ಪಷ್ಟವಾಗಿ ಹೇಳ್ತಾ ಇದೆ, ಏನೇ ಪರಿಸ್ಥಿತಿ ಬಂದರೂ ಲಾಕ್ಡೌನ್ ಆಗೋದಿಲ್ಲ ಅಂತ. ಹರ್ದೀಪ್ ಸಿಂಗ್ ಪುರಿ, ನಮ್ಮ ಪೆಟ್ರೋಲಿಯಂ ಸಚಿವರು, ದೇಶದಲ್ಲಿ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇರುವ ವದಂತಿಗಳೆಲ್ಲ ಸುಳ್ಳು. ದೇಶದಲ್ಲಿ ಬೇಕಾದಷ್ಟು ತೈಲ ಮತ್ತು LPG ಸಂಗ್ರಹ ಇದೆ. ಬೇಜವಾಬ್ದಾರಿಯುತ ಸುಳ್ಳು ಸುದ್ದಿಗಳನ್ನು ಯಾರೂ ಹರಡಬೇಡಿ. ಸಂಭಾವ್ಯ ಸವಾಲುಗಳನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ. ನಾವು ಜವಾಬ್ದಾರಿಯುತವಾಗಿ ಮತ್ತು ಒಗ್ಗಟ್ಟಿನಿಂದ ಇರುವುದು ಮುಖ್ಯ ಅಂತ ಹರ್ದೀಪ್ ಸಿಂಗ್ ಪುರಿ ಅವರ ಸ್ಟೇಟ್ಮೆಂಟು. ಪೆಟ್ರೋಲಿಯಂ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವ್ರದ್ದು ಸ್ಟೇಟ್ಮೆಂಟ್ ಇದೆ, ಕೇಳಿಸ್ಕೊಳ್ಳಿ. डिसीजन नहीं है कि लॉकडाउन लिया जाएगा. सो दिस इज़ अ र्यूमर. प्लीज़ मेक इट क्लियर टू एवरीबडी, लॉकडाउन की स्थिति नहीं है और ऐसा कोई विचार भी नहीं किया गया है. So in very clear terms, I want to reiterate, there is no situation like lockdown. No decision has been taken. It is not even under consideration. ऐसा कोई decision नहीं है कि lockdown लिया जाएगा. So this is a rumor. Please make it clear to everybody, lockdown की स्थिति नहीं है और ऐसा कोई विचार भी नहीं किया गया है. So in very clear terms, I want to reiterate, there is no situation like lockdown. No decision has been taken. It is not even. ಇದರ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ 50% ಅಷ್ಟೇ ಇತ್ತು. 100 ಸಿಲಿಂಡರ್ ಬೇಕಂದರೆ 50 ಸಿಲಿಂಡರ್ ಅಷ್ಟೇ ಸಿಗ್ತಿದ್ವು. ಈಗ ಅದನ್ನು 70%ಗೆ ಹೆಚ್ಚಿಸಲಾಗಿದೆ. 100 ಸಿಲಿಂಡರ್ ಅವಶ್ಯಕತೆ ಇರುವ ಜಾಗದಲ್ಲಿ ಈಗ 70 ಸಿಲಿಂಡರ್ ಸಿಗ್ತವೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.